ಓಹ್! ಬಂದ್ರಾ? ಬನ್ನಿ, ಬನ್ನಿ. ಸ್ಟಾರ್ ನಟರ ಸಿನಿಮಾಗಳು ಬರೋದೇ ಬೆರಳೆಣಿಕೆಯಷ್ಟು ಆ್ಯಂಡ್ ಅವುಗಳಲ್ಲಿ ಸಕ್ಸಸ್ ಕಾಣೋ ಸಿನಿಮಾಗಳು ಕೂಡ ಬೆರಳೆಣಿಕೆಯಷ್ಟೇ. ಬಟ್ ಕೆಲವು ಸಿನಿಮಾಗಳು ಸ್ಟಾರ್ ನಟರಿಗೆ ದೊಡ್ಡ ಕಮ್‌ಬ್ಯಾಕನ್ನು ಕೊಡ್ತವೆ ಆ್ಯಂಡ್ ಅಂಥ ಸಿನಿಮಾಗಳ ಬಗ್ಗೆನೇ ಈ ವಿಡಿಯೋ. ಆ್ಯಂಡ್ ಅದೇ ಬೆಸ್ಟ್ ಕಮ್‌ಬ್ಯಾಕ್ ಮೂವೀಸ್ ಆಫ್ ಕನ್ನಡ ಸ್ಟಾರ್ ಆಕ್ಟರ್ಸ್ ಇನ್ ರೀಸೆಂಟ್ ಟೈಮ್. ದುನಿಯಾ ವಿಜಯ್ ಬೈ ಸಲಗ ಆ್ಯಂಡ್ ಭೀಮಾ. ದುನಿಯಾ ವಿಜಯ್ ಅವರು ಒಂದು ಕಾಲದಲ್ಲಿ ಬಹುಬೇಡಿಕೆ ಇದ್ದಂತಹ ಆ್ಯಕ್ಟರ್. ಬಟ್ ಆ ಸಕ್ಸಸ್ ತುಂಬ ದಿನ ಉಳಿಯಲಿಲ್ಲ. ಸಾಲು ಸಾಲು ಫ್ಲಾಪ್ ಸಿನಿಮಾಗಳು ಶುರುವಾದವು. ಇವನ್ ದುನಿಯಾ ವಿಜಯ್ ಅವರ ಸಿನಿ ಕರಿಯರ್ ಮುಗೀತು ಅನ್ನೋ ಮಾತುಗಳು ಸಹ ಇಂಡಸ್ಟ್ರಿಯಲ್ಲಿ ಶುರುವಾಗಿದ್ವು. ಆ್ಯಂಡ್ ಅವಾಗ ಬಂದಿದ್ದೆ ಸಲಗ. ಅವರೇ ಬರೆದು ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿದ್ದಂಥ ಸಿನಿಮಾ ಸಲಗ. ಕಮರ್ಷಿಯಲಿ ಸಕ್ಸಸ್ ಜೊತೆಗೆ ಆ್ಯಸ್ ಎ ಡೈರೆಕ್ಟರ್ ಆಗಿ ದುನಿಯಾ ವಿಜಯ್ ಅವರನ್ನು ಗುರುತಿಸಿದಂಥ ಸಿನಿಮಾ ಕೂಡ ಹೌದು. ಆ್ಯಂಡ್ ಅದೇ ಜೋಶಲ್ಲಿ ಭೀಮಾ ಅನೌನ್ಸ್ ಆಗಿ ಭೀಮಾ ಕೂಡ ರಿಲೀಸ್ ಆಗಿ ದೊಡ್ಡ ಸಕ್ಸಸ್ಸನ್ನು ಕಾಣ್ತು. ಆ್ಯಂಡ್ ಅದರಿಂದನೇ ಈಗ ಒಳ್ಳೊಳ್ಳೆ ಲೈನಪ್ಸ್ ಜೊತೆಗೆ ಬೇರೆ ಇಂಡಸ್ಟ್ರಿಯಲ್ಲೂ ಕೂಡ ಬೇಡಿಕೆಯನ್ನು ಪಡ್ಕೊಂಡಿದ್ದಾರೆ ದುನಿಯಾ ವಿಜಯ್ ಅವರು. ಸೊ ಸಲಗ ಮತ್ತು ಭೀಮಾ ಸಿನಿಮಾ ದುನಿಯಾ ವಿಜಯ್ ಅವರ ದೊಡ್ಡ ಕಮ್‌ಬ್ಯಾಕ್ ಸಿನಿಮಾಗಳು ಅಂದರೆ ತಪ್ಪಾಗಲ್ಲ. ರಕ್ಷಿತ್ ಶೆಟ್ಟಿ ಬೈ 777 ಚಾರ್ಲಿ. ಕನ್ನಡದ ಮೋಸ್ಟ್ ಟ್ಯಾಲೆಂಟೆಡ್ ಆ್ಯಕ್ಟರ್ ಕಮ್ ಡೈರೆಕ್ಟರ್ ರಕ್ಷಿತ್ ಶೆಟ್ಟಿ. ಉಳಿದವರು ಕಂಡಂತೆಯಿಂದ ನೇಮ್ ಫೇಮ್ ಬಂದರೂ ಕೂಡ ಕಮರ್ಷಿಯಲ್ ಸಕ್ಸಸ್ ಸಿಕ್ಕಿರಲಿಲ್ಲ. ಆ್ಯಂಡ್ ಕಿರಿಕ್ ಪಾರ್ಟಿಯಿಂದ ಅವೆರಡಕ್ಕೂ ಕೂಡ ಸೈ ಅನ್ನಿಸಿ ಸ್ಟಾರ್ ಪಟ್ಟಿಯಲ್ಲಿ ಸೇರ್ಕೊಂಡ್ರು. ಬಟ್ ನಂತರ ಮತ್ತದೇ ಆವ್ರೇಜ್ ಸಿನಿಮಾಗಳ ಫೇಸಲ್ಲಿ ಇದ್ದ ರಕ್ಷಿತ್ ಶೆಟ್ಟಿ ಅವರಿಗೆ ದೊಡ್ಡ ಬ್ರೇಕ್ ಆರ್ ಕಮ್‌ಬ್ಯಾಕ್ ಕೊಟ್ಟಂಥ ಸಿನಿಮಾ 777 ಚಾರ್ಲಿ. ಇವನ್ ಈ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಕ್ಷಿತ್ ಶೆಟ್ಟಿ ಅವರಿಗೆ ದೊಡ್ಡ ಸಕ್ಸಸ್ಸನ್ನು ಕೊಟ್ಟ ಸಿನಿಮಾ. ನ್ಯಾಷನಲ್ ಅವಾರ್ಡ್ ಜೊತೆಗೆ ಕಮರ್ಷಿಯಲಿ ಬಾಕ್ಸ್ ಆಫೀಸಲ್ಲಿ 105ರಿಂದ 115 ಕೋಟಿಯಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದ್ದಂಥ ಸಿನಿಮಾ ಕೂಡ ಹೌದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬೈ ಕಾಟೇರ. ಬಾಕ್ಸ್ ಆಫೀಸ್ ಸುಲ್ತಾನ ಅಂದರೆ ನಮಗೆ ನೆನಪಾಗೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆ್ಯಂಡ್ ಅವರ ಸಿನಿಮಾಗಳು ಬಾಕ್ಸ್ ಆಫೀಸನ್ನು ಧೂಳೆಬ್ಬಿಸೋದು ಕೂಡ ಅಷ್ಟೇ ನಿಜ. ಬಟ್ ಇತ್ತೀಚೆಗೆ ಅವರು ತುಂಬ ಸಿನಿಮಾಗಳ ಸೋಲಲ್ಲಿದ್ದರು. ರೀಸೆಂಟ್ 7 to 8 ಇಯರ್ಸಲ್ಲಿ ಅವರ ಯಜಮಾನ ಸಿನಿಮಾ ಬಿಟ್ಟರೆ ಮತ್ಯಾವ ಸಿನಿಮಾ ಕೂಡ ನೆನಪಿಗೆ ಬರಲ್ಲ ನಮಗೆ. ಬಟ್ ಅದೇ ಟೈಮಲ್ಲಿ ಬಂದಿದ್ದು ಕಾಟೇರ. ಮತ್ತೆ ದರ್ಶನ್ ಅವರನ್ನ ಫಾರ್ಮ್ಗೆ ತಂದಂಥ ಸಿನಿಮಾ ಇದು. ಇವನ್ ಬಾಕ್ಸ್ ಆಫೀಸಲ್ಲೂ ಕೂಡ ಭಾರಿ ಕಲೆಕ್ಷನನ್ನು ಮಾಡಿ ದರ್ಶನ್ ಅವರಿಗೆ ದೊಡ್ಡ ಕಮ್‌ಬ್ಯಾಕ್ ಕೊಟ್ಟಂಥ ಸಿನಿಮಾ ಕಾಟೇರ. ಗೋಲ್ಡನ್ ಸ್ಟಾರ್ ಗಣೇಶ್ ಬೈ ಕೃಷ್ಣಂ ಪ್ರಣಯಸಖಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಗಣೇಶ್ ಅವರಿಗೆ ಅವರದ್ದೇ ಆದ ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಅದರಲ್ಲೂ ಮೇ ಬಿ ಎಲ್ಲ ವರ್ಗದ ಆಡಿಯನ್ಸ್ಗಳು ಕೂಡ ಇವರ ಸಿನಿಮಾಗಳನ್ನು ನೋಡ್ತಾರೆ ಅಂದರೂ ತಪ್ಪಾಗಲ್ಲ. ಮುಂಗಾರು ಮಳೆಯ ದೊಡ್ಡ ಸಕ್ಸಸ್ ಗಾಳಿಪಟದಿಂದ ಕಂಟಿನ್ಯೂ ಆಗಿತ್ತು. ಬಟ್ ನಂತರ ಬಂದ ಯಾವ ಸಿನಿಮಾ ಕೂಡ ಅಷ್ಟು ದೊಡ್ಡ ರೀಚನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗಿರಲಿಲ್ಲ. ಅದರಲ್ಲೂ ಫ್ಲಾಪ್ ಸಿನಿಮಾಗಳೇ ಜಾಸ್ತಿ. ರೀಸೆಂಟಾಗಿ ಚಮಕ್ ಒಂದು ಸ್ವಲ್ಪ ಸದ್ದನ್ನು ಮಾಡಿತ್ತು. ಅದಾದ ಮೇಲೆ ಪ್ರಾಪರ್ ಆಗಿ ಕಮ್‌ಬ್ಯಾಕ್ ಕೊಟ್ಟಂಥ ಸಿನಿಮಾ ಅಂದರೆ ಅದು ಕೃಷ್ಣಂ ಪ್ರಣಯಸಖಿ. ಮತ್ತೊಮ್ಮೆ ಗೋಲ್ಡನ್ ಸ್ಟಾರ್ ಎರ ನೋಡೋಕೆ ಸಿಕ್ತು ಥಿಯೇಟರ್ಸಲ್ಲಿ. ಇದು ಹೀಗೆ ಕಂಟಿನ್ಯೂ ಆಗಲಿ ಅನ್ನೋದೇ ನನ್ನ ಆಸೆ. ರಿಷಬ್ ಶೆಟ್ಟಿ ಬೈ ಕಾಂತಾರ. ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿಯವರು ಈಗ ಪ್ಯಾನ್ ಇಂಡಿಯಾ ಸ್ಟಾರ್. ಬಟ್ ಅವರ ಜರ್ನಿ ಅಷ್ಟು ಸುಲಭದ್ದಾಗಿರಲಿಲ್ಲ. ಶಾರ್ಟ್ ಫಿಲ್ಮ್ಸಿಂದ ಶುರು ಮಾಡಿ ರಿಕ್ಕಿ, ಕಿರಿಕ್ ಪಾರ್ಟಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೂಡು ಆ್ಯಸ್ ಎ ಡೈರೆಕ್ಟರ್ ಆಗಿ ಹೆಸರನ್ನು ತಂದುಕೊಟ್ಟಿದ್ವು. ಬಟ್ ಆ್ಯಸ್ ಎ ಆ್ಯಕ್ಟರ್ ಆಗಿ ಅವರನ್ನು ಗುರುತಿಸಿದ ಸಿನಿಮಾಗಳು ಕಡಿಮೆ. ಬಟ್ ಆ ಲಿಸ್ಟಲ್ಲಿ ಬೆಲ್ ಬಾಟಮ್ ಸ್ವಲ್ಪ ಕೆಲಸನ ಮಾಡಿತ್ತಾದರೂ ಕಾಂತಾರ ಬಂದ ಮೇಲೆ ಅದಕ್ಕಿಂತ ಮತ್ಯಾವುದು ಕೂಡ ನೆನಪಿಗೆ ಬರೋದಿಲ್ಲ. ಅಂತಹ ದೊಡ್ಡ ಸಕ್ಸಸ್ಸನ್ನು ತಂದು ಕೊಡ್ತು ಕಾಂತಾರ. ಅದರಲ್ಲೂ ವರ್ಲ್ಡ್ ಆಫ್ ಮೌತಿಂದ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ 450 ಕೋಟಿಯಷ್ಟು ಕಲೆಕ್ಷನನ್ನು ಮಾಡ್ತು. ಆ್ಯಂಡ್ ಈಗ ಅದರದ್ದೇ ಪ್ರೀಕ್ವೆಲ್ ಕೂಡ ಬರಲಿದೆ. ಮತ್ತದರಿಂದನೇ ಜೈ ಹನುಮಾನ್ ಅಂತಹ ಪ್ರಾಜೆಕ್ಟ್ಗೆ ಸಹಿ ಹಾಕ್ತಾರೆ ರಿಷಬ್ ಶೆಟ್ಟಿಯವರು. ಶ್ರೀಮುರಳಿ ಬೈ ಬಗೀರ. ಅಫ್ಕೋರ್ಸ್ ಇವರ ಸಿನಿ ಜರ್ನಿ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ಚಂದ್ರಚಕೋರಿ ನಂತರ ಒಂದು ಸಿನಿಮಾ ಕೂಡ ಹೇಳಿಕೊಳ್ಳುವಷ್ಟು ಸಕ್ಸಸ್ಸನ್ನು ಕಂಡಿರಲಿಲ್ಲ. ಬಟ್ ಉಗ್ರಂ ಬಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಶ್ರೀಮುರಳಿ ಅವರಿಗೆ ಮರುಜನ್ಮ ನೀಡಿದ್ದ ಸಿನಿಮಾ. ಆದರೆ ಆಫ್ಟರ್ ಉಗ್ರಂ ಮತ್ತದೇ ಕಥೆ. ಪ್ರತಿ ಸಿನಿಮಾ ಕೂಡ ಅದೇ ರಾಗ ಅದೇ ಹಾಡು ಅನ್ನೋ ಹಾಗೆ ಶ್ರೀಮುರಳಿ ಅವರನ್ನು ಪಾತಾಳಕ್ಕೆ ತಳ್ತಾ ಇದ್ವು. ಬಟ್ ನಂತರ ಬಂದಿದ್ದೆ ಬಗೀರ. ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಆಗಿ ಒಂದೊಳ್ಳೆ ಪ್ರಶಂಸೆಯನ್ನು ಪಡ್ಕೊಂತು. ಆ್ಯಂಡ್ ಕಮ್‌ಬ್ಯಾಕ್ನ ಪ್ರಯತ್ನದಲ್ಲಿ ಇದ್ದ ಶ್ರೀಮುರಳಿಯವರಿಗೆ ದೊಡ್ಡ ಬ್ರೇಕ್ ಥ್ರೂ ಕೂಡ ಕೊಡ್ತು. ಡಾಕ್ಟರ್ ಶಿವರಾಜ್ ಕುಮಾರ್ ಬೈ ಭೈರತಿ ರಣಗಲ್. ಎಸ್, ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ವರ್ಷಕ್ಕೆ ಮಿನಿಮಮ್ 2ರಿಂದ 3 ಸಿನಿಮಾನ ಕೊಡ್ತಾರೆ. ಆ್ಯಂಡ್ ಅವರು ಕನ್ಸಿಸ್ಟೆನ್ಸಿನ ಕೂಡ ಮೇಂಟೈನ್ ಮಾಡ್ತಾರೆ. ಬಟ್ ಆ ಎಲ್ಲ ಸಿನಿಮಾಗಳು ಕೂಡ ಸಕ್ಸಸ್ ಆಗಲ್ಲ. ಭಜರಂಗಿ ನಂತರ ಮಫ್ತಿ ನಂತರ ವೇದ ದೊಡ್ಡ ಸಕ್ಸಸ್ಸನ್ನು ಕೊಟ್ಟಂಥ ಸಿನಿಮಾಗಳು. ಬಟ್ ಆಫ್ಟರ್ ವೇದ ಮತ್ತದೇ ಆವ್ರೇಜ್ ಮತ್ತು ಹಿಟ್ ಸಿನಿಮಾಗಳು. ಬಟ್ ಭೈರತಿ ರಣಗಲ್ ಥಿಯೇಟರ್ಗಳಿಗೆ ಜನರನ್ನು ಎಳ್ಕೊಂಡು ಬಂತು ಅಂದರೆ ತಪ್ಪಾಗಲ್ಲ.
ಹಳೆ ಶಿವಣ್ಣನ ಕ್ರೇಜ್ನ ಹುಟ್ಟಾಕಿದ್ದಂಥ ಸಿನಿಮಾ ಇದು. ಇವನ್ ಬಾಕ್ಸ್ ಆಫೀಸಲ್ಲೂ ಕೂಡ ಭಾರಿ ಸದ್ದನ್ನು ಮಾಡಿ ಈಗ ಎಲ್ಲ ಭಾಷೆಗಳಿಗೂ ಕೂಡ ಡಬ್ ಆಗಿ ಬಿಡುಗಡೆ ಆಗ್ತಿದೆ ಅನ್ನೋದೇ ಖುಷಿ. ಸೊ ರೀಸೆಂಟ್ ಡೇಸಲ್ಲಿ ಶಿವಣ್ಣ ಅವರ ಕಮ್ಬ್ಯಾಕ್ ಸಿನಿಮಾ ಅಂದರೆ ಅದು ಭೈರತಿ ರಣಗಲ್ ಅಂತಾನೆ ಹೇಳ್ಬೋದು. ರಾಕಿಂಗ್ ಸ್ಟಾರ್ ಯಶ್ ಆ್ಯಂಡ್ KGF ಚಾಪ್ಟರ್ 1 ಆ್ಯಂಡ್ ಚಾಪ್ಟರ್ 2 ಇವರ ವಿಷನ್ಗೆನೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ಗುರು. ಆ್ಯಂಡ್ ಅವರು ಈಗಿರುವ ರೇಂಜ್ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ಬಟ್ ಅದಕ್ಕೆ ರೀಸನ್ ಒನ್ ಆ್ಯಂಡ್ ಓನ್ಲಿ KGF. ಈ ಸಿನಿಮಾ ಎಲ್ಲ ಇಂಡಸ್ಟ್ರಿಯವರನ್ನ ಕೂಡ ಸೇಕ್ ಮಾಡಿದ್ದಂತೂ ನಿಜ. ಈವನ್ ಬಾಕ್ಸ್ ಆಫೀಸಲ್ಲಿ 2 ಪಾರ್ಟಲ್ಲಿ ಸೇರಿ 1450 ಕೋಟಿಯಷ್ಟು ಕಲೆಕ್ಷನ್. ಆಬ್ವಿಯಸ್ಲಿ ಯಶ್ ಅವರು ಮುಂಚೆಯಿಂದನೂ ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನೇ ಮಾಡ್ತಾ ಇದ್ರು. ಬಟ್ ಆಫ್ಟರ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ ಅವರ ಸಿನಿಮಾಗಳು ಸಹ ಅಷ್ಟು ರೆಸ್ಪಾನ್ಸನ್ನು ಪಡ್ಕೊಳ್ತಾ ಇರಲಿಲ್ಲ. ಬಟ್ KGF ಸಿನಿಮಾ ಇಲ್ಲಿವರೆಗೆ ಅವರ ಕರಿಯರ್ನ ದೊಡ್ಡ ಕಂಬ್ಯಾಕ್ ಅಂತಲೇ ಹೇಳ್ತೀನಿ. ಸೊ ಇವಿಷ್ಟು ನನ್ನ ಲಿಸ್ಟಲ್ಲಿ ಇದ್ದ ಕನ್ನಡದ ಸ್ಟಾರ್ ನಟರಿಗೆ ರೀಸೆಂಟ್ ಟೈಮಲ್ಲಿ ಕಂಬ್ಯಾಕ್ ಕೊಟ್ಟಂಥ ಸಿನಿಮಾಗಳು. ಸೊ ಈ ಸಿನಿಮಾಗಳಲ್ಲಿ ಮತ್ತು ಈ ನಟರಲ್ಲಿ ನಿಮ್ಮ ಫೇವ್ರೆಟ್ ಸಿನಿಮಾ ಮತ್ತು ನಟ ಯಾರು ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ ಸಿಗ್ತಾ ಇರೋಣ.